ಬರ್ತ್ಡೇ ಅತ್ತೆ. ಥ್ಯಾಂಕ್ ಯು. ಹೌದು, ತನ್ವಿಯಲ್ಲಿ ಅವ್ರಿಗಿಂತ ಮುಂಚೆ ನಾನೇ ತಾನೇ ವಿಶ್ ಮಾಡಿದ್ದು. ಇಲ್ಲ ನಾನೇ ಫಸ್ಟ್ ವಿಶ್ ಮಾಡಿದ್ದು. ಕಳ್ಳ, ಸುಳ್ಳು ಹೇಳ್ಬೇಡ. ಇಲ್ಲ ನಾನೇ ವಿಶ್ ಮಾಡಿದ್ದು, ಬೇಕಿದ್ರೆ ಕೇಳಿ. ಹೌದಮ್ಮ ಪೂಜಾ, ಅವನೇ ವಿಶ್ ಮಾಡಿದ್ದು. ಅಕ್ಕ, ಬರ್ತ್ಡೇ ಅಂತ ರೆಡಿ ಆಗಿದ್ಯಾ? ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ, ಒಳ್ಳೆ ಮದ್ವೆ ಹೆಣ್ ತರ ಇದ್ಯಾ. ಅಕ್ಕ, ಒಂದ್ ಕೆಲ್ಸ ಮಾಡು, ಈಗ್ಲೇ ತನ್ವಿಗೆ ಹೇಳು ಸೆಲೆಬ್ರೇಷನ್ ಶುರು ಮಾಡಕ್ಕೆ. ನಾವ್ ಇಲ್ಲಿಂದಾನೆ ಕುತ್ಕೊಂಡು ನೋಡ್ತೀವಿ. ಓಕೆ, ಎಲ್ಲ ರೆಡಿ. ಹ್ಯಾಪಿ ಬರ್ತ್ಡೇ ಸೂಪರ್ ವುಮೆನ್ ಅಮ್ಮ. ಗುಡ್ ಗುಡ್. ಹಾಡು ಸ್ಟಾರ್ಟು. ಹಾ, ಕನ್ನಡ. ಶುಭ ಜನ್ಮದಿನ ನಿನಗೆ, ಶುಭ ಜನ್ಮದಿನ ನಿನಗೆ. ಮಗಳೇ, ಒಳ್ಳೆ ದೇವತೆ ತರ ಕಾಣಿಸ್ತಾ ಇದೆಯಮ್ಮ. ಅಮ್ಮ, ಇವಾಗ ಕೇಕ್ ಕಟ್ ಮಾಡು. ಕೇಕ್ ಕಟ್ ಮಾಡಿ ಈ ಮನೆಯ ಹಿರಿಯ ವ್ಯಕ್ತಿ ನನಗ್ ತಿನ್ಸು. ಆಯ್ತಪ್ಪ, ಆಯ್ತು. ನಾ ತಿನ್ನಿಸ್ಬೇಕು, ನಿಂದು ಬೋಡೆ. ಅದು ಈ ತರ ಅವಳು ಬರ್ಡೇಗೆ ಕೇಕ್ ಎಲ್ಲ ಹಿಂಗೆ ಸೆಲೆಬ್ರೇಷನ್ ಇವೆಲ್ಲ ಯಾವತ್ತೂ ನಾವು ಮಾಡೇ ಇಲ್ಲ. ಇದೇ ಮೊದಲನೇ ಸಲ ಮಾಡ್ತಿರೋದು. ಏನ್ ಗೊತ್ತಾ, ಯಾರ್ದು ಬರ್ಡೇ ಆಗ್ಲಿ ಸಿಹಿ ತಿಂಡಿ ಮಾಡ್ತಾಳೆ, ಹೊಸ ಬಟ್ಟೆ ತರ್ತಾಳೆ, ಎಲ್ಲ ಮಾಡ್ತಾಳೆ. ಆದ್ರೆ ಅವಳು ಬರ್ಡೇ ಬಂದಾಗ ನಡಿ ಏನಾದ್ರು ಮಾಡೋಣ ಅಂದ್ರೆ ಬೇಡ 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 ಬೇಡ, ಏನಾದ್ರೂ ಮಾಡಿಸ್ಕೊಳಲ್ಲ, ಬೇಡ ಅಂದ್ಬಿಟ್ಟು ಬಾಕಿ ದಿನದ ತರಾನೇ ತಳ್ಬಿಡ್ತಾಳೆ. ಆಮೇಲೆ ಭಾಗ್ಯ, ಅಲ್ಲ ನೀನು ಫ್ರೆಂಡ್ ಕೇಕೆ ತಿನ್ನಿಸ್ಲಿಲ್ಲ? ಫ್ರೆಂಡ್ ಬಾ ಬಾ ಅಂತೀನಿ, ಬಾ.
ನಿಮ್ಮಿಂದ ಸಹಾಯ ಬೇಕಲ್ಲ. ನನ್ನಿಂದ ಸಹಾಯನ? ಏನ್ ಮಾಡೋದು? ಆದಿ ನಿನ್ ಮಾತು ಕೇಳ್ತಾನೆ, ಹೇಗಾದ್ರೂ ಮಾಡಿ ಅವನ್ನ ಮದುವೆಗೋಸ್ಕರ. ನಿನ್ನಿಂದ ಈ ಕೆಲಸ ಸಾಧ್ಯ. ಅವನು ನಿನ್ನ ಮಾತು ಕೇಳೇ ಕೇಳ್ತಾನೆ. ಆದಿ ಮದುವೆಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಅಮ್ಮನ ಸ್ಥಾನದಲ್ಲಿ ನಿಂತು ನಿನ್ನ ಕೇಳ್ತಾ ಇದ್ದೀನಿ, ನೀನ್ ಯಾಕೆ ಭಾಗ್ಯನ ಮದುವೆ ಆಗ್ಬಾರ್ದು? ನೀನ್ ಯಾಕೆ ಅವಳಿಗೊಂದು ಹೊಸ ಬಾಳ್ ಕೊಡ್ಬಾರ್ದು? ನನ್ನ ಉದ್ದೇಶ ಒಂದೇ, ನೀನು ಮತ್ತೆ ಭಾಗ್ಯ ಮದುವೆ ಆಗ್ಬೇಕು ಅಷ್ಟೇ. ಅದು ನಿಮ್ ಯೋಚನೆ ಅಂದ್ರೆ ನಿಮ್ ಫ್ಯೂಚರ್ ಬಗ್ಗೆ. ಅದು ನಾ ಹೇಳಿದ್ನಲ್ಲ, ನಾನ್ ನಿಮ್ ಹತ್ರ ಒಂದ್ ವಿಷಯದ ಬಗ್ಗೆ ಮಾತಾಡ್ಬೇಕಿತ್ತು. ನಾನು ನಿಮ್ಮ ಹತ್ರ ಏನೋ ಹೇಳ್ಬೇಕು ಅಂತಿದ್ದೀನಿ. ಭಾಗ್ಯ, ಪದೇ ಪದೇ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡ. ನಮ್ಮ ಮನೆಗೆ ಅಂದವಾದ ರೇಷ್ಮೆ ಸೀರೆ ಹುಟ್ಟು ಲಕ್ಷಣವಾದ ಸೊಸೆ ಬರೋ ತರ ಮಾಡೋದು ನಿನ್ ಕೈಲಿದ್ಯಮ್ಮ. ಆದಿಯವ್ರೆ, ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದ್ರಿ? ನಿಮ್ಗೆಲ್ಲ ಗೊತ್ತಾಗುತ್ತೆ, ಬನ್ನಿ. ನೀವು ನನಗೆ ಇಷ್ಟೆಲ್ಲ ಸಮಯನ ಕೊಟ್ಟು ನನಗೋಸ್ಕರ ಇಷ್ಟೆಲ್ಲ ಮಾಡ್ತಿದ್ದೀರಲ್ಲ, ನಿಜವಾಗ್ಲೂ ನಂಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಭಾಗ್ಯ, ಇದು ನಿಮ್ ಬರ್ತಡೆಗೆ ಅಂತ ಮಾತ್ರ ಮಾಡಿದ್ದಲ್ಲ, ಇದರಲ್ಲಿ ನನ್ನ ಸ್ವಾರ್ಥನೂ ಇದೆ. ನಿಮ್ಮ ಜೊತೆ ಪ್ರತಿ ಕ್ಷಣ ಜೊತೆಯಾಗಿ ಹೆಜ್ಜೆ ಹಾಕೋದಕ್ಕೆ ನಿಮ್ದು ಅನ್ನೋ ಒಂದು ಸ್ವಂತ ಜೀವಗಳು, ನೀವ್ ಬಿದ್ದಾಗ ಎತ್ತೋಕೆ, ನಿಮ್ ಮನ್ಸಿಗೆ ತುಂಬಾ ಬೇಜಾರಾದಾಗ ಹಾಗೆ ಹಾಯಾಗಿ ಹೊರಗೋದಕ್ಕೆ ಒಂದ್ ಹೆಗಲ್ಬೇಕು, ನೆಮ್ಮದಿ ಸಿಗಕ್ಕೆ ಒಂದ್ ಮಡಲ್ಬೇಕು. ಸರಿ, ಸೆಲೆಬ್ರೇಷನ್ ಎಲ್ಲ ಮುಗಿತಲ್ವಾ? ಸರಿ, ಎಲ್ರು ಹಾಗಿದ್ರೆ ಮಲ್ಕೊಳ್ಳಿ. ಗುಡ್ ನೈಟ್. ಗುಡ್ ನೈಟ್ ಚಿಕ್ಕಿ. ಹ್ಯಾಪಿ? ಥ್ಯಾಂಕ್ ಯು ಸೋ ಮಚ್ ಕಿಶನ್, ಎಬ್ಸಿದಕ್ಕೆ. ಈ ವಿಡಿಯೋನ ಇವಾಗಲೇ ಅಪ್ಲೋಡ್ ಮಾಡ್ತೀನಿ. ಎಷ್ಟು ಲೈಕ್ಸ್ ಕಮೆಂಟ್ಸ್ ಬರೋದು ನೋಡ್ತೀನಿ. ನಾನಿನ್ನು ಹೊರಡ್ತೀನಿ. ಯಾರ್ ಫೋನು? ಶ್ರೇಷ್ಠ ಆಂಟಿ ಫೋನ್ ಮಾಡ್ತಿದಾರ ಅಜ್ಜಿ. ಮೋಸ್ಟ್ಲಿ ಅಮ್ಮಂಗ್ ವಿಶ್ ಮಾಡಕ್ಕಿರ್ಬೇಕು. ಅವಳಿಗೆ ಅಷ್ಟೆಲ್ಲ ಒಳ್ಳೆ ಬುದ್ಧಿ ಇಲ್ಲ ಬಿಡು. ಇಲ್ಲಿ ಏನಾದ್ರು ಒಳ್ಳೇದಾಗ್ತಿದ್ರೆ ಅದನ್ನ ಹಾಳು ಮಾಡಕ್ಕೆ ಫೋನ್ ಮಾಡಿರ್ತಾಳೆ. ಒಂದ್ ಕೆಲ್ಸ ಮಾಡು, ಕಟ್ ಮಾಡು ಫೋನ್, ಕಟ್ ಮಾಡು. ತಿರ್ಗಾ ಕಟ್ ಮಾಡು, ಕಟ್ ಮಾಡು. ಏನು? ಎಮರ್ಜೆನ್ಸಿ, ಪ್ಲೀಸ್ ಕಾಲ್ ಮಿ ಅಂತ ಮೆಸೇಜ್ ಹಾಕಿದ್ದಾರೆ. ಕುಸುಮ, ಅದೇನೋ ಎಮರ್ಜೆನ್ಸಿ ಅಂತ ಹೇಳ್ತಾ ಇದ್ದಾಳಲ್ಲ, ಏನಿರ್ಬೋದು? ತನ್ಮಯ್, ಫೋನ್ ಎತ್ತು ಮಾತಾಡು. ಏನಾದ್ರೂ ತೊಂದರೆ ಆಗಿರ್ಬೋದು. ಇಷ್ಟೊಂದು ಸಲ ಫೋನ್ ಮಾಡ್ತಾ ಇದ್ದಾರೆ ಅಂದ್ರೆ ಏನೋ ತೊಂದರೆ ಆಗಿರ್ಬೇಕು. ಮಾತಾಡು ತನ್ಮಯ್. ಅದೆಲ್ಲ ಏನಿರಲ್ಲ. ಆ ಮನೆ ಹಾಳು ತಾಂಡವು ಅವಳು ಇಬ್ರು ಸೇರಿ ಏನೋ ಹೊಸ ನಾಟಕ ಮಾಡ್ತಿದ್ದಾರೆ. ಅದಕ್ಕೆ ಪದೇ 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 ಫೋನ್ ಮಾಡ್ತಾ ಇದ್ದಾರೆ.
ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ನಡೀರಿ ನಡೀರಿ, ನೀವು ಮಾತ್ರೆ ತಗೊಳ್ಳಿ, ನಡೀರಿ. ಇಲ್ಲಿ ನೋಡಿ ಅಜ್ಜಿ. ಅಯ್ಯೋ, ಇವನ್ಗೇನಾಯ್ತು? ಆಂಟಿ, ಯಾಕಿದ್ರಲ್ಲ ಫೋಟೋ ಕಳ್ಸಿದೀರಾ? ಪಪ್ಪ ಹುಷಾರಾಗಿದ್ದಾರೆ ತಾನೆ? ನೀವು ಸುಳ್ಳು ಹೇಳ್ತೀರ ತಾನೆ? ನಾನು ನಿಜವಾಗ್ಲೂ ಯಾವ ನಾಟಕನೂ ಮಾಡ್ತಿಲ್ಲ. ನೀವಪ್ಪ ನಿಜವಾಗ್ಲೂ ಪಾಯ್ಸನ್ ತಗೊಂಡಿದ್ದಾನೆ. ತುಂಬಾ ಒದ್ದಾಡ್ತಿದ್ದಾನೆ. ಪ್ಲೀಸ್ ಎಲ್ರೂ ಕರ್ಕೊಂಡು ಬೇಗ ಬಾ. ನಾನ್ ನಿಮ್ ಹತ್ರ ಹೇಳ್ಬೇಕು ಅಂತ ಒದ್ದಾಡ್ತಿದ್ದ ವಿಷಯ ಮದುವೆ ವಿಷಯ. ದೇವ್ರೆ, ನಿಮ್ ಜೀವನ ಆರಾಮಾಗಿರ್ಬೇಕು. ನೀವು ಕೆಲಸ ಮಾಡಿ ಸುಸ್ತಾಗಿ ಮನೆಗೆ ಹೋದಾಗ ನಿಮ್ಮ ಖುಷಿ, ನೋವು, ದುಃಖ, ಸುಸ್ತು ಇದು ಯಾವುದನ್ನು ಹೇಳ್ಕೊಳ್ದೇನು ಅರ್ಥ ಮಾಡ್ಕೊಳ್ಳೋ ಅಂತ ಒಂದು ಜೀವ ಮನೇಲಿರ್ಬೇಕು. ನಿಮ್ಮ ಜೊತೆ ಪ್ರತಿ ಕ್ಷಣ ಜೊತೆಯಾಗಿ ಹೆಜ್ಜೆ ಹಾಕೋದಕ್ಕೆ ನಿಮ್ದು ಅನ್ನೋ ಒಂದು ಸ್ವಂತ ಜೀವ ಬೇಕು. ನೀವ್ ಹೇಳ್ದಾಗೆ ನಾನು ಮದುವೆ ಆಗ್ತೀನಿ, ಆದ್ರೆ ಹಸೆ ಮಣೆ ಮೇಲೆ ನೀವು ಕೂರ್ಬೇಕು ಅಷ್ಟೇ. ನಾನು ಕಟ್ಟೋ ಆ 3 ಗಂಟು ನಿಮ್ ಕತ್ತಿಗೆ ಆಗಿರ್ಬೇಕು. ನಾನಿಡೋ ಕುಂಕುಮ ನಿಮ್ ಹಣೆಗಾಗಿರ್ಬೇಕು. ಭಾಗ್ಯ, ಐ ಲವ್ ಯು. ವಿಲ್ ಯು ಮ್ಯಾರಿ ಮೀ? ನಾನು ಕಟ್ಟೋ ಆ 3 ಗಂಟು ನಿಮ್ ಕತ್ತಿಗೆ ಆಗಿರ್ಬೇಕು. ನಾನಿಡೋ ಕುಂಕುಮ ನಿಮ್ ಹಣೆಗಾಗಿರ್ಬೇಕು. ಭಾಗ್ಯ, ಐ ಲವ್ ಯು. ವಿಲ್ ಯು ಮ್ಯಾರಿ ಮೀ? ಆಂಟಿ, ಯಾಕಿದ್ರಲ್ಲ ಫೋಟೋ ಕಳ್ಸಿದೀರಾ? ಪಪ್ಪ ಹುಷಾರಾಗಿದ್ದಾರೆ ತಾನೆ? ನೀವಪ್ಪ ನಿಜವಾಗ್ಲೂ ಪಾಯ್ಸನ್ ತಗೊಂಡಿದ್ದಾನೆ. ಬಂಗಾರಿ, ಏನ್ ಹೇಳ್ತಿದ್ಯಾ? ಅಮ್ಮ, ನಾನು ನಿಜಾನೇ ಹೇಳ್ತಿದ್ದೀನಿ. ಮಗಳು ಏನಿದಲ್ಲ, ಎಲ್ಲ ಮುಗೀತಂದ್ರೆ ಹೊಸ ಸಮಸ್ಯೆ ಶುರು ಆಯ್ತಲ್ಲ. ಅಲ್ಲ, ಪಪ್ಪ ಯಾಕೆ ಹೀಗೆ ಮಾಡಿದ್ರು ಅಂತ.
ಎಲ್ಲರೂ ಸ್ವಲ್ಪ ಸುಮ್ಮನಿರ್ತೀರಾ? ನಾ ಹೇಳ್ದೆ ತಾನೆ ಇದು ಯಾವುದು ನಿಜ ಇಲ್ಲ ಅಂತ. ಅಲ್ಲ ಅಜ್ಜಿ, ಶ್ರೇಷ್ಠ ಆಂಟಿ ಫೋಟೋ ಎಲ್ಲ ಕಳ್ಸಿದಾರೆ ಅಂದ್ರೆ ಅದ್ ನಿಜಾನೇ ಆಗಿರುತ್ತೆ. ಇದೇನು ಹೊಸದಲ್ಲ ತಾನೆ. ಈಗ ಭಾಗ್ಯಂದು ಒಳ್ಳೆ ದಿನ ನೋಡು ಇವತ್ತು, ಅದನ್ನ ಹಾಳು ಮಾಡಕ್ಕೆ ಇದು ಹೊಸ ಪ್ಲಾನು, ಹೊಸ ಉಪಾಯ. ಕುಸುಮ, ನನ್ಗ್ಯಾಕೋ ಹಾಗ ಅನಿಸ್ತಾ ಇಲ್ಲ. ಆದ್ರೆ ನನಗನ್ನಿಸ್ತಿದೆಯಲ್ಲ, ನನಗನ್ನಿಸ್ತಾ ಇದೆ ಅವ್ರು ಮಾಡ್ತಿರೋದು ನಾಟಕನೇ ಅಂತ. ಸಿಗ್ನೇಚರ್ ಹಾಕು ಅಂತ ಹಠ ಮಾಡ್ದ, ಹಾಕಲ್ಲ ಅಂದೆ. ಅದಕ್ಕೆ ಇವಾಗ ಹೊಸ ನಾಟಕ ಶುರು ಮಾಡಿದ್ದಾರೆ. ಅಲ್ಲ ಬೀಗ್ತಿಯಮ್ಮ, ವಿಷ ತಗೊಂಡಿದ್ದಾನೆ ಅಂತ ಬೇರೆ ಹೇಳ್ತಿದ್ದಾಳೆ. ಇಲ್ಲೋಡಿ, ನಾನು ಅವನ ತಾಯಿ, ನಾನ್ ಹೇಳ್ತಾ ಇದ್ದೀನಿ ಕೇಳಿ, ಇದೆಲ್ಲ ಸುಳ್ಳು. ಆಸ್ತಿಗೋಸ್ಕರ ಅವನು ಬೇಕಾದ್ದು ಮಾಡ್ತಾನೆ. ನೀವ್ ಯಾರು ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಪಾಪ ಭಾಗ್ಯನ್ ಹುಟ್ಟಿದಬ್ಬ ಇವತ್ತು ಒಂದ್ ದಿವಸ ಅವರು ನೀನ್ ಖುಷಿಯಾಗಿರ್ಲಿ ಅಂದ್ರೆ ನೀ ಖುಷಿಯಾಗಿರೋಂಗಿಲ್ಲ, ಕೂಡ್ದು ಅಂತಾನೆ ಅವನ್ ಆ ತರ ನಾಟಕ ಮಾಡ್ತಿರೋದು. ನೀವ್ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ಅವಳನ್ನ ಖುಷಿಯಾಗಿರೋದಕ್ಕೆ ಬಿಡಿ. ಇದು ಅವರಿಬ್ರು ಮಾಡ್ತಿರೋ ಕಿತಾಪತಿ ಅಷ್ಟೇ, ಬೇರೆ ಏನೂ ಇಲ್ಲ. ಭಾಗ್ಯ, ಮಕ್ಕಳನ್ನ ಕರ್ಕೊಂಡು ಮಲಗ್ಸೋ ಅವ್ರನ್ನ. ಹೇಳಿದ್ ಕೇಳಿಸ್ಲಿಲ್ವಾ ನಿಂಗೆ? ಮಕ್ಕಳನ್ನ ಕರ್ಕೊಂಡು ಹೋಗಿ ಮಲಗ್ಸು ಅಂದೆ. ನೀನು ಹೋಗು ತನ್ವಿ. ಕುಸುಮ, ನೋಡಿ ಮೇಡಮ್, ನೀವು ಈ ತರ ಆಳ್ತಾ ಇದ್ರೆ ನಾವೇನಂತ ಅರ್ಥ ಮಾಡ್ಕೋಬೇಕು? ಇನ್ನೇನ್ ಮಾಡ್ಲಿ ಮೇಡಮ್, ಅಲ್ಲಿ ತಾಳಿ ಕಟ್ಟಿರೋ ಗಂಡ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾನೆ. ಡಾಕ್ಟರ್ ಬೇರೆ ಇನ್ನ ಏನೂ ಹೇಳಿಲ್ಲ. ಹೀಗಿರ್ಬೇಕಾದ್ರೆ ನಾನು ಏನ್ ಮಾಡ್ಲಿ ಹೇಳಿ? ನೋಡಿ ಮೇಡಮ್, ನಿಮ್ ನೋವು ನನಗೆ ಅರ್ಥ ಆಗುತ್ತೆ, ಇಲ್ಲ ಅಂತ ಹೇಳಲ್ಲ. ನೀವೀಗ ಸ್ಟೇಟ್ಮೆಂಟ್ ಕೊಟ್ರೆ ನಮಗೂ ಹೆಲ್ಪ್ ಆಗುತ್ತೆ. ನಾವು ಪ್ರೊಸೀಡಿಂಗ್ಸ್ನ ಮುಗಿಸ್ಬೋದು. ಸೊ ಪ್ಲೀಸ್ ಹೇಳಿ. ಸರ್, ನನ್ ಗಂಡದ ಮನೆ ಕಡೆಯವರು ನನ್ ಗಂಡನ್ ತುಂಬಾ ಟಾರ್ಚರ್ ಕೊಡ್ತಾರೆ ಸರ್. ಆಕ್ಚುಲಿ ನಮ್ದು ಸೆಕೆಂಡ್ ಮ್ಯಾರೇಜ್. ನನ್ ಗಂಡನ್ ಎಕ್ಸ್ ವೈಫು, ಅವ್ರ ಫ್ಯಾಮಿಲಿ ಅವರು ತುಂಬಾ ಟಾಕ್ಸಿಕ್ಕು ಸರ್. ಅದಕ್ಕೆ ಅವ್ರನ್ನೆಲ್ಲ ಬಿಟ್ಟು ಬಂದು ನನ್ನ ಮದುವೆ ಆಗಿರೋದು. ಎಲ್ಲಾನು ಲೀಗಲ್ ಆಗಿ ಆಗಿರೋದು ಸರ್. ಇದೆಲ್ಲ ಆದ್ಮೇಲೆ ಅವನಿಗೆ ನೆಮ್ಮದಿನೇ ಕೊಡ್ತಿಲ್ಲ ಸರ್, ತುಂಬಾ ಹಿಂಸೆ ಮಾಡ್ತಿಲ್ಲ. ಈಗ 3 ದಿನದಿಂದ ತುಂಬಾನೇ ಟಾರ್ಚರ್ ಕೊಡ್ತಿದ್ದಾರೆ ಸರ್. ಅವ್ರ ಮನೆಯವ್ರು ಸಾಲದು ಅಂತ ಅವ್ರ ಜೊತೆಲಿ ಒಬ್ಬ ಸೇರ್ಕೊಂಡಿದ್ದಾನೆ ಸರ್, ಆದಿ ಅಂತ. ಅವ್ನು ಹೇಳೋದಕ್ ಮಾತ್ರ ದೊಡ್ಡ ಬಿಸ್ನೆಸ್ ಮ್ಯಾನ್. ಅವನು ಕೂಡ ತುಂಬಾ ಟಾರ್ಚರ್ ಕೊಡ್ತಿದ್ದಾನೆ ಸರ್. ಇದೆಲ್ಲ ಸಹಿಸ್ಕೊಳಕ್ಕಾಗದೆ ನನ್ ಗಂಡ ಪಾಯ್ಸನ್ ಕೊಡ್ತಿದ್ದಾನೆ ಸರ್. ಪಾಪ ಸರ್ ಅವನು. ರೀ ಮಹಿಮಾ, ಮೇಡಮ್ ಕೊಡೋ ಎಲ್ಲ ಹೆಸರನ್ನು ಸ್ಟೇಟ್ಮೆಂಟ್ ನಲ್ಲಿ ಸೇರಿಸಿ. ಸರಿ ಸರ್. ಡಾಕ್ಟರ್, ಎನಿ ಪ್ರಾಬ್ಲಮ್? ನೋ, ಎವ್ರಿಥಿಂಗ್ ಲುಕ್ಸ್ ಫೈನ್. ಈಸ್ ಔಟ್ ಆಫ್ ಡೇಂಜರ್, ಏನು ಪ್ರಾಬ್ಲಮ್ ಇಲ್ಲ. ಸೂಸೈಡ್ ಅಟೆಂಡ್ ಮಾಡಿರೋದು ನಿಜ, ಆದರೆ ಏನು ಪ್ರಾಬ್ಲಮ್ ಇಲ್ಲ. ರೆಸ್ಟ್ ಮಾಡ್ಬೇಕಷ್ಟೇ. ಸರಿ ಸರ್, ಥ್ಯಾಂಕ್ಸ್. ಓಕೆ ಸರ್. ಸರ್, ನಿಮ್ದೊಂದು ಸಿಗ್ನೇಚರ್ ಬೇಕು. ಓಕೆ. ಥ್ಯಾಂಕ್ ಯು ಡಾಕ್ಟರ್. ಮೇಡಮ್, ನೀವೇನ್ ವರಿ ಮಾಡ್ಕೊಂಬೇಡಿ, ಎಲ್ರ ಮೇಲೂ ನಾನು ಆಕ್ಷನ್ ತಗೋತೀನಿ. ಪ್ಲೀಸ್ ಸರ್, ಆದಷ್ಟು ಬೇಗ ಆಕ್ಷನ್ ತಗೊಳ್ಳಿ, ಯಾರನ್ನು ಬಿಡಬೇಡಿ. ಓಕೆ ಮೇಡಮ್, ಬರೀ. ಅಲ್ಲ ಬೀಗ್ತಿಯಮ್ಮ, ನಾನು ಹೇಳ್ತಾ ಇದ್ದೀನಿ ಅಂತ
ನಿಮಗ್ ಕೋಪ ಬರ್ಬೋದು, ಆದ್ರೂ ಹೇಳ್ತಾ ಇದ್ದೀನಿ. ಶ್ರೇಷ್ಠ ಏನೇ ಮಾಡಿದ್ರು ಇಷ್ಟು ಕೀಳ್ಮಟ್ಟಕ್ಕೆ ಇಳಿಯಲ್ಲ ಅಂತ ನನಗೆ ನಂಬಿಕೆ ಇದೆ. ಏನೋ ಆಗಿರ್ಬೇಕು ಅಂತ ನನಗೆ ಅನಿಸ್ತಾ ಇದೆ ಬಿಕ್ತಿಯಮ್ಮ. ಹೋಗಿ ನೋಡ್ಕೊಂಡ್ ಬರೋಣವಾ? ನಂಬಿ 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 ಇನ್ನೂ ಒಂಚೂರು ನಂಬಿ. ನಮಗೆಲ್ಲ ಇಷ್ಟೆಲ್ಲ ಮಾಡಿದ್ ಸಾಲದು ಅಂತ ಈಗ ಹೊಸ ನಾಟಕ ಶುರು ಮಾಡಿದಾಳೆ, ಅದನ್ನು ನಂಬಿ ನೀವು. ಅಲ್ಲ ಕುಸುಮ, ಇದೇನಾದ್ರೂ ನಿಜ ಆಗಿದ್ರೆ ವಿಷಯ ಗೊತ್ತಿದ್ದು ಹೋಗಿಲ್ಲ ಅಂತ ತಪ್ಪಾಗತ್ತಲ್ವಾ? ಅವ್ರು ಆ ಥರ ಮಾಡ್ತಾರಂತ ನಾವು ಹಾಗೆ ಮಾಡೋದು ಸರಿನಾ ಕುಸುಮ? ರೀ, ನನಗೆ ಅವರಿಬ್ಬರ ಮೇಲೂ ನಂಬಿಕೆ ಇಲ್ಲ. ಕಳ್ರವ್ರು ಸುಳ್ಳು ಹೇಳ್ತಾ ಇದ್ದಾರೆ. ನಾನು ಅವರಿಬ್ಬರ ಮಾತನ್ನ ನಂಬಿ ಅವ್ರನ್ನ ನೋಡಕ್ ಹೋಗೋದು ಬರೋದು ಇವೆಲ್ಲ ಸಾಧ್ಯನೇ ಇಲ್ಲ. ನಿಮಗ್ ನಂಬಿಕೆ ಇದೆಯಾ? ನನ್ನ ಮಾತ್ ಮೇಲೆ ನಂಬಿಕೆ ಇಲ್ವಾ? ಧಾರಾಳವಾಗಿ ಹೋಗ್ಬೇಕು. ನಾನಂತೂ ಸುತ್ತ ರಾಮಿ ಎಲ್ಲಿಗೂ ಬರಲ್ಲ. ಕುಸುಮ, ಅಮ್ಮ, ನಂಗೆ ಗೊತ್ತು ಅಜ್ಜಿ ಹೇಳ್ತಿರೋದು ಕರೆಕ್ಟ್ ಅನಿಸ್ತಿದೆ. ಪಪ್ಪ ಇದನ್ನೆಲ್ಲ ಬೇಕು ಅಂತ ಮಾಡ್ತಿದ್ದಾರೆ ಅನಿಸ್ತಿದೆ. ನಿನ್ ಬರ್ಡೇ ದಿನ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡಿ ಎಲ್ಲ ಹಾಳು ಮಾಡ್ಬೇಕು ಅಂತ ಅವ್ರ ಪ್ಲಾನು. ತನ್ಮಯ್, ಎಷ್ಟ್ ಸಲ ಹೇಳಿದೀನಿ ನಿನ್ಗೆ ಹಾಗೆಲ್ಲ ಮಾತಾಡ್ಬಾರ್ದು ಅಂತ. ಹೌದು ಕಣೋ ತನ್ಮಯ್, ನೀನ್ ಹೇಳಿದ್ದೆ ನಿಜ ಅಂತ ಹೇಗ್ ನಂಬ್ತೀಯ? ಒಂದ್ ವೇಳೆ ಅವ್ರು ಸೀರಿಯಸ್ ಆಗಿ ಹೇಳಿದ್ರೆ ಗೊತ್ತಿಲ್ಲದೆ ನಾವೇ ಗೆಸ್ ಮಾಡೋದು ತಪ್ಪು.